ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಬುಧವಾರ ಸಂಜೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆ ಅಂದರೆ ಟೆರೆಸ್ ಮೇಲೆ ಬಂದಿದ್ದೆ. ಏನಕ್ಕೆ ಅಂದರೆ ಪಕ್ಷಿಗಳಿಗೆ ಅಕ್ಕಿ ಮತ್ತು ನೀರು ಎಲ್ಲ ಹಾಕಿಟ್ಟು ಹೋಗೋಣ ಅಂಥೇಳಿ. ಯಾಕೆ ಅಂದರೆ ನಾಳೆ ನಾನು ಊರಿಗೆ ಹೋಗ್ತಾಯಿದ್ದೆ. ಇವಾಗ ಸುಮಾರು ಶಾರ್ಟ್ಸ್ ವೀಡಿಯೋಗಳನ್ನ ಹಾಕ್ಬಿಟ್ಟಿದ್ದೀನಿ. ಅದರಲ್ಲೇ ಗೊತ್ತಾಗೋಗಿರುತ್ತೆ ನಿಮಗೆ ಯಾವುದೋ ಫಂಕ್ಷನಿಗೆ ಹೋಗಿದ್ದೀನಿ ಅಂಥೇಳಿ. ಅದಕ್ಕೆ ನಾನು ನಾಳೆ ಮತ್ತು ಅಂದರೆ ಇವಾಗ ಪಕ್ಷಿಗಳಿಗೆ ನೀರು ಜಾಸ್ತಿ ಬೇಕು ಮತ್ತು ಅಕ್ಕಿ ಎಲ್ಲ ಜಾಸ್ತಿ ತಿಂತಾ ಇರುತ್ತೆ. ಅದಕ್ಕೆ ಹಾಕ್ಬಿಟ್ಟು ಹೊರ್ಟೋಗೋಣ. ಇವಾಗ ಸಂಜೆ ಹಾಕ್ಬಿಟ್ಟು ಹೋದರೆ ಇನ್ನು ನಾಡಿದ್ದು ಬಂದಮೇಲೆ ಹಾಕೋಣ ಅಂದ್ಬಿಟ್ಟು ಇವಾಗ ಹಾಗೆ ಟೆರೆಸ್ ಮೇಲೆ ಬಂದಿದ್ದೆ. ಹಾಗೆ ಟೆರೆಸ್ ಮೇಲೆ ನಾನು ಬಂದಿದ್ನಲ್ಲ, ಹಾಗೆ ನನ್ನ ಜೊತೆ ನನ್ನ ಕರ್ಗಮ್ಮನೂ ಕೂಡ ಬಂದಿದ್ದಾಳೆ ಜೊತೆಗೆ. ಹಾಗೆ ಅಕ್ಕಿ ಎಲ್ಲ ಹಾಕ್ತಾಯಿದ್ನಲ್ಲ, ಆವಾಗ ಅದನ್ನು ನೋಡಿಬಿಟ್ಟು ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಹಾಗೆ ಇಲ್ಲಿಂದ ಕೆಳಗಡೆ ಹೋಗಿ ಮತ್ತೆ ನಾಳೆಗೆ ಮೋನ್ಮಮ್ಮನಿಗೆ ಏನಾದರೂ ಅಡುಗೆ ಎಲ್ಲ ಮಾಡಬೇಕಿತ್ತು. ಹಾಗೆ ಮೋನ್ಮಮ್ಮನಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ರು ಟೊಮೆಟೊ ಗೊಜ್ಜು ಈ ಥರದ್ದೇನಾದರೂ ಮಾಡು ಅಂಥೇಳಿ. ಸರಿ ಆಯಿತು ಅಂತೇಳಿ ನಾನು ಟೊಮೆಟೊ ಗೊಜ್ಜೆಲ್ಲ ರಾತ್ರಿಯೇ ಮಾಡಿಟ್ಟೆ. ಇದು ಬಂದು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು 4 ಗಂಟೆಗೆ, ಬೆಳಗಿನ ಜಾವ 4 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಹಾಗೆ ರೈಸಿಗೂ ಕೂಡ ಇಟ್ಟೆ. ಹಾಗೆ ಗೀಝರೆಲ್ಲ ಆನ್ ಮಾಡಿ ಬಿಸಿ ನೀರು ಆದಮೇಲೆ, ಅಂದರೆ ಗೀಝರ್ ಬಿಸಿ ಆದಮೇಲೆ ಅದು ಕೂಡ ಆಫ್ ಮಾಡಿಟ್ಟೆ. ಹಾಗೆ ಇನ್ನೂ ಟೈಮ್ ಇತ್ತು, ಅದಕ್ಕೆ ಟೊಮೆಟೊ ಗೊಜ್ಜಿತ್ತಲ್ಲ ರಾತ್ರಿ ಮಾಡಿದ್ದಲ್ವ, ಅದಕ್ಕೆ ಅದನ್ನು ಕೂಡ ಬಿಸಿ ಮಾಡಿ ಇಟ್ಬಿಡೋಣ ಅಂಥೇಳಿ ಇಲ್ಲಿ ಬಿಸಿ ಮಾಡ್ತಾಯಿದ್ದೀನಿ. ಟೊಮೆಟೊ ಗೊಜ್ಜು ಕೂಡ ಒಂದು ದಿನಕ್ಕೆ ಅಂತೇಳಿ ಮಾಡಿಟ್ಟಿರೋದು, ಅಂದರೆ ಗುರುವಾರ ಒಂದು ದಿನಕ್ಕೆ ಅಂತೇಳಿ ಮಾಡಿಟ್ಟಿದ್ದೀನಿ. ಹಾಗೆ ರೈಸ್ ಕೂಡ ಆಯಿತು. ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಗೂ ಕೂಡ ಹೂವೆಲ್ಲ ಇಟ್ಟು ಹಾಗೆ ಪೂಜೆನೂ ಮಾಡಿಬಿಡೋಣ. ಇನ್ನು ಮೋನ್ಮಮ್ಮ ಒಂದೊಂದಿನ ಲೇಟಾಗಿ ಮಾಡ್ತಾರೆ, ಅದಕ್ಕೆ ನಾನೇ ಪೂಜೆ ಎಲ್ಲ ಮಾಡಿಬಿಡೋಣ ಅಂದ್ಬಿಟ್ಟು ಸಿಂಪಲಾಗಿ ಒಂದೊಂದು ಹೂವನ್ನ ಇಟ್ಟು ಹಾಗೆ ನಾನು ಪೂಜೆ ಎಲ್ಲ ಮಾಡಿದೆ. ಹಾಗೆ ಆಮೇಲೆ ಮೋನ್ಮಮ್ಮನ್ನ ಹೇಳ್ತಿದ್ದೆ ಎಲ್ಲ ರೆಡಿ ಎಲ್ಲ ಆಮೇಲೆ ಎದ್ದು, ಅಂದರೆ ಇವಾಗ ಸ್ವಲ್ಪ ಸೆಕೆ ಎಲ್ಲ ಇರೋದ್ರಿಂದ ಮಧ್ಯಾಹ್ನ ಟೈಮು ಜರ್ನಿ ಮಾಡೋದಕ್ಕಿಂತ ಬೆಳಗಿನ ಜಾವ ಜರ್ನಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು 6 ಗಂಟೆಗೆ 5 ನಿಮಿಷ ಇತ್ತು. ಹಾಗೆ ನೋಡ್ಬೋದು ವೆದರೆಲ್ಲ ಒಂಥರ ಕೂಲಾಗಿದೆ. ಬೆಳಗಿನ ಜಾವ ಯಾವಾಗಲೂ ಅಷ್ಟೇ ತಣ್ಣಗಿರುತ್ತೆ, ಒಂಥರ ಸೈಲೆಂಟಾಗಿ ಇರುತ್ತೆ, ಕೂಲಾಗಿತ್ತು. ಹಾಗೆ ನಾನೆಲ್ಲ ಡೋರೆಲ್ಲ ತೆಗೆದುಬಿಟ್ಟು ಪೂಜೆ ಎಲ್ಲ ಮಾಡಿದ್ನಲ್ಲ, ಅದಕ್ಕೆ ಡೋರೆಲ್ಲ ತೆಗೆದಿದ್ದೆ. ಹಾಗೆ ನಾನು ಒಂದು 4 ಗಂಟೆಗೆ ಎದ್ದಿದ್ದು. 4:15 ಅಷ್ಟೊತ್ತಿಗೆ ಜನಗಳೆಲ್ಲ ಓಡಾಡ್ತಾ ಇರ್ತಾರೆ. ನಾವು ಮಾತ್ರ ಯಾರೂ ಓಡಾಡಲ್ಲ ಅಂದ್ಕೊಂಡಿರ್ತೀವಿ. 4:15ಗೆ ತುಂಬ ಜನ ಹೋಗ್ತಾಯಿದ್ರು. ನಾನು ನೋಡಿದೆ, ಡೋರೆಲ್ಲ ಓಪನ್ ಮಾಡಿದ್ನಲ್ಲ, ಆವಾಗ ನೋಡ್ತಾ ಇದ್ದೆ. ಆವಾಗ ಮೋನ್ಮಮ್ಮನಿಗೆ ಹೇಳಿದೆ, 4:15ಗೆಲ್ಲ ಜನಗಳು ಓಡಾಡ್ತಾ ಇರ್ತಾರೆ ನೋಡಿ ಅಂತ. ಅವ್ರಿಗೆ ಏನೇನೆಲ್ಲ ಕೆಲಸಗಳಿರುತ್ತಲ್ಲ, ಈಗ ನೀನೇನಕ್ಕೆ ಎದ್ದಿದ್ಯಾ ಬೇಗ, ಊರಿಗೆ ಹೋಗ್ಬೇಕು ಅಂತ 4 ಗಂಟೆಗೆ ಎದ್ದಿದ್ಯಾ, ಹಾಗೆ ಅವ್ರಿಗೆ ಏನೆಲ್ಲ ಕೆಲಸಗಳಿರುತ್ತೆ ಅದಕ್ಕೆ ಎದ್ದಿರ್ತಾರೆ ಅಂತ ಹೇಳ್ತಾಯಿದ್ರು. ಆಮೇಲೆ ಮೋನ್ಮಮ್ಮ ನನ್ನನ್ನು ತೊಗೊಬಂದು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಆಮೇಲೆ ಹೊರಟರು. ಹಾಗೆ ನೋಡ್ತಾ ಇರ್ಬೋದು ವೆದರ್ ಯಾವ ಥರ ಇದೆ ಅಂಥೇಳಿ. ಹಾಗೆ ಅಲ್ಲಿ ಬರ್ತಾಯಿದ್ದೆ ಬೆಟ್ಟದಾಸನಪುರ. ಅಲ್ಲಿ ನೋಡಿ ಪಾರಿವಾಳಗಳು ಎಷ್ಟೊಂದಿದೆ ಅಂತ, ಅಷ್ಟು ಪಾರಿವಾಳಗಳು ನಾನು ವೀಡಿಯೋ ಮಾಡುವಾಗ ಅದು ಆಗಿಲ್ಲ ಕರೆಕ್ಟಾಗಿ. ಆಮೇಲೆ ಸರಿ ಆಯಿತು ಅಂತ ಸುಮ್ಮನೆ ಆದೆ. ನೆಕ್ಸ್ಟು ಇವರೊಬ್ಬರು ಆಂಟಿ ಸಿಕ್ಕಿದ್ರು, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಬರಬೇಕಾದ್ರೆ ಆಮೇಲೆ ಗೊತ್ತಾಯಿತು, ನಾವು ಮಾತಾಡ್ತಾ ಅವರು ಎಲ್ಲೂ ಇಲ್ಲ, ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ. ನೀವೆಲ್ಲಿ ಏನು ಅಂತೆಲ್ಲ ಕೇಳುವಾಗ ನಾವು ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳಿದ್ರು. ಹಾಗೆ ಮಾತಾಡುವಾಗ ನಮ್ಮ ಮನೆ ಹತ್ರನೇ ಇರೋದು, ನಾವು ನೀವು ಒಂದೇ ಕಡೆ ಇದ್ದೀವಿ ಅಂದ್ಕೊಂಡು ಹಾಗೆ ಮಾತಾಡಿಕೊಂಡು, ಅವರು ಕೂಡ ಮಳವಳ್ಳಿಯಿಂದ ಅವರು ಬೇರೆ ಬಸ್ ಹತ್ತಿದ್ರು. ನಾನು ಮಳವಳ್ಳಿಗೆ ಬಂದು ಅಲ್ಲಿಂದ ಆಟೋ ಮಾಡಿಕೊಂಡು ಮನೆಗೆ ಬಂದೆ. ಯಾಕೆಂದರೆ ಸ್ವಲ್ಪ ಹೊಟ್ಟೆ ಎಲ್ಲ ಹಸು ಆಗ್ತಿತ್ತಲ್ಲ, ಇನ್ನು ನಡ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ. ನಡ್ಕೊಂಡು ಹೋದರೆ ಆರಾಮಾಗಿ ಹೋಗ್ಬೋದು, ಒಂದು 1/4 ಗಂಟೆಲೆಲ್ಲ ಬರ್ತೀನಿ. ಅಂದರೆ ಊಟ ಎಲ್ಲ ಮಾಡಿರಲ್ವಲ್ಲ, ಸುಸ್ತಾಗ್ತಿತ್ತು. ಅದಕ್ಕೆ ನಾನು ಆಟೋ ಮಾಡ್ಕೊಂಡು ಬಂದ್ಬಿಟ್ಟೆ. ಮನೆಗೆ ಬಂದೆ. ನಾನು ಬರ್ತೀನಿ ಅಂತೇಳಿ ನುಗ್ಗೆ ಸೊಪ್ಪೆಲ್ಲ ಕೀಳಿಸಿ ಇಟ್ಟಿದ್ದಾರೆ, ತೊಗೊಂಡೋಯ್ತಾಳೆ ಅಂಥೇಳಿ. ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು, ತೊಗೊಂಡು ತಿನ್ನು ಅಂಥೇಳಿ. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ತಿಂದ್ಕೊಂಡು ಹಾಗೆ ನಂಗೆ ಹೊಟ್ಟೆ ಹಸಿವಾಗ್ತಿತ್ತು. ಹೋಗಿ ಕಿಚನಲ್ಲಿ ನೋಡಿದೆ ಏನು ಮಾಡಿದ್ದಾರೆ ಅಂಥೇಳಿ. ಅವರು ಹರ್ಬಲ್ ಲೈಫ್ ಕುಡಿತಾ ಇದ್ದಾರೆ ಸಣ್ಣ ಆಗಬೇಕು ಅಂತ. ನಮ್ಮಪ್ಪ ಈಗ ನಮ್ಮ ಪುಟ್ಟವನಿಗೆ ಸಣ್ಣ ಆಗಬೇಕು ಅಂಥೇಳಿ ಹರ್ಬಲ್ ಲೈಫ್ನ ಕುಡಿಸ್ತಾ ಇದ್ದಾರೆ. ಅದು ಕುಡಿದ್ಮೇಲೆ ಏನೂ ತಿನ್ನೋ ಆಗಿಲ್ಲ. ಅದಕ್ಕೆ ನನಗೆ ಮತ್ತು ಅಪ್ಪನಿಗೆ ಅಷ್ಟೇ ದೋಸೆ
ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅಪ್ಪ ದಪ್ಪ ಆಗಬೇಕು ಅಂತ ಹರ್ಬಲ್ ಲೈಫ್ನ ಕುಡಿತಿದ್ದಾರೆ, ಇವ್ರು ಸಣ್ಣ ಆಗಬೇಕು ಅಂತ ಹರ್ಬಲ್ ಲೈಫ್ನ ಕುಡಿತಾ ಇರುವಂಥದ್ದು. ಆಮೇಲೆ ಸರಿ ಆಯಿತು ಅಂತೇಳಿ ಆಮೇಲೆ ನಂಗೆ ಹೊಟ್ಟೆ ಹಸಿತಾ ಇದೆ, ಕಾಫಿ ಏನಾದರೂ ಕೊಡ್ತೀನಿ ಅಂದರು. ಕಾಫಿ ಎಲ್ಲ ಬೇಡ ನನಗೆ, ತಿಂಡಿನೇ ಕೊಟ್ಬಿಡಿ ಅಂತ ಹೇಳಿದೆ. ಆಮೇಲೆ ತಿಂಡಿ ಮಾಡಿ ನನಗೆ ದೋಸೆ ಎಲ್ಲ ಮಾಡಿಕೊಟ್ರು. ಆಮೇಲೆ ಅಪ್ಪನೂ ಇನ್ನೂ ಬಂದಿರಲಿಲ್ಲ, ಇವ್ರು ಬೇಗ ಬಂದುಬಿಟ್ಟಿದ್ರು. ಆಮೇಲೆ ಅಪ್ಪ ಲೇಟಾಗಿ ಬಂದರು. ಆಮೇಲೆ ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಫಸ್ಟ್ ನನಗೆ ಹಾಕ್ಕೊಟ್ಬಿಡಿ ಅಂತ ಹೇಳಿದೆ. ಆಮೇಲೆ ಸರಿ ಆಯಿತು ಬಾ ಅಂದ್ಬಿಟ್ಟು ಆಮೇಲೆ ನನಗೆ ಎಷ್ಟು 3 ದೋಸೆ ತಿಂದೆ ಅನಿಸುತ್ತೆ, ಚಿಕ್ಕ ಚಿಕ್ಕದಾಗಿ ಹಾಕಿದ್ರು. 3 ದೋಸೆ ಹಾಗೆ ಚಟ್ನಿ ಮಾಡಿದರು, ಅದನ್ನು ತಿಂದ್ಕೊಂಡು ಅಪ್ಪ ಇಷ್ಟೊತ್ತಲ್ಲಿ ಬಂದೆ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾಯಿದ್ರು. ಆಗಲೇ ಬಂದೆ, ನೀವೇ ಇರಲಿಲ್ವಲ್ಲ ಅಂತ. ನಾನು ಹರ್ಬಲ್ ಲೈಫ್ ಕುಡಿಯೋಕ್ಕೆ ಹೋಗಿದ್ದೆ ಅಂತ ಹೇಳ್ತಾಯಿದ್ರು. ಓ ಇವಾಗ ನೀವು ಹೀರೋ ಆಗಕ್ಕೆ ಹೊರಟಿದ್ದೀರಾ ಅಂತ. ಹ್ಞೂ, ಈ 75 ವರ್ಷದಲ್ಲಿ ಇವಾಗ ಹೀರೋ ಆಗೋಕ್ಕೆ ಹೊರಟಿದ್ದೀನಿ ನೋಡು ನಾನು ಅಂತೆಲ್ಲ ಹೇಳ್ತಾಯಿದ್ರು. ಹಾಗೆ ಸ್ವಲ್ಪ ಅವ್ರನ್ನ ರೇಗಿಸ್ತಾ ಇರ್ತೀನಿ. ಹಾಗೆ ಅನ್ಬಿಡ್ತೇವೆ, ದೋಸೆ ಎಲ್ಲ ಹಾಕ್ಕೊಟ್ರು. ಆಮೇಲೆ ನಾನು ಸೋಫ್ ಮೇಲೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ತಿಂತಾಯಿದ್ದೆ. ಹಾಗೆ ಆವಾಗವಾಗ ಸ್ವಲ್ಪ ಜಾಸ್ತಿ ರೇಗಿಸೋದು ಅಂದರೆ ನಾನೇ. ಇವರು ಅಂದರೆ ಚೈತ್ರ ಅಂತೂ ರೇಗ್ಸೋಕ್ಕೆ ಹೋಗಲ್ಲ, ಸ್ವಲ್ಪ ಏನಾದರೂ ಮಾತಾಡ್ತಾಳೆ. ಮೈನಾನು ಮಾತಾಡ್ತಾಳೆ, ಅದೇ ಕಾಲು ಎಳಿಯೋದು ಅಂತ ಹೇಳ್ತಾರೆ ನೋಡಿ, ಜಾಸ್ತಿ ರೇಗಿಸೋದು ಹಾಗೆ ಹೀಗೆ ಅಂತೇಳಿ ಆ ಥರ ನಾನು ಅಪ್ಪನ್ನ ಜಾಸ್ತಿ ಅಪ್ಪನೂ ಅಷ್ಟೇ, ನಮ್ಮ ಪುಟ್ಟದೇವನೂ ಅಷ್ಟೇ ಜಾಸ್ತಿ ರೇಗಿಸ್ತಾ ಇರ್ತೀನಿ. ನಮ್ಮ ಪುಟ್ಟದೇವನಿಗೆ ಹರ್ಬಲ್ ಲೈಫ್ ತೊಗೊಳಕ್ಕೆ ಇಷ್ಟ ಇಲ್ಲ. ನಮ್ಮಪ್ಪ ಬಿಡ್ತಾಯಿಲ್ಲ, ತೊಗೊಳೋದು ಬೇಡ ಅಂತಂದರೆ ಇಲ್ಲ ತಗೋ, ಸಣ್ಣ ಆಗ್ತೀಯ, ತಗೋ ಅಂತೆಲ್ಲ ಹೇಳಿ ಅವ್ರಿಗೆ ಕೊಡಿಸ್ತಾ ಇರುವಂಥದ್ದು. ಆ ಥರ ಹೇಳ್ತಾ ಇರ್ತಾರೆ. ಏನಿಲ್ಲ, ಒಂದಷ್ಟು ದಿನ ಏನೋ ಒಂದಷ್ಟು ತಿಂಗ್ಳುಗಟ್ಟಲೆ ಇದೆ, ಅದು ಅಷ್ಟು ದಿನ ತೊಗೊಂಡ್ರೆ ಸಣ್ಣ ಆಗ್ತಾರೆ ಅಂತ ಹೇಳಿ. ಹಾಗೆ ಅವ್ರಿಗೆ ಸ್ವಲ್ಪ ಕಾಲು ನೋವು ಕೂಡ ಇದೆ, ಅದು ಸಣ್ಣ ಆಗ್ತಾರೆ ಅಂತ. ಓಕೆ, ಅದೆಲ್ಲ ಆದಮೇಲೆ ನಾನು ಮುಖ ತೊಳ್ಕೊಂಡು ರೆಡಿ ಆಗಿದ್ದೀನಿ. ಹಾಗೆ ಏನಂದರೆ ಡೈಲಿ ಮೇಕಪ್ ಮಾಡಿಕೊಂಡ್ರೆ ಏನೂ ಅನಿಸಲ್ಲ ನಮಗೆ. ಯಾವಾಗಲೂ ಅಪರೂಪಕ್ಕೆ ವರ್ಷದಲ್ಲಿ ಒಂದು 3-4 ಬಾರಿ ಮೇಕಪ್ ಮಾಡ್ಕೊತೀವಿ ಅಷ್ಟೇ. ಆವಾಗ ಏನೋ ಒಂಥರ ನಮಗೆ ನಾವು ನೋಡ್ಕೊಳ್ಳೋಕ್ಕೆ ಏನೋ ಡಿಫ್ರೆಂಟಾಗಿರುತ್ತೆ ನಿಜ, ಆದರೆ ಏನೋ ಬೇರೆ ಥರ ಫೀಲ್ ಆಗ್ತಾ ಇರುತ್ತೆ. ನೀನು ಅಂದರೆ ಪೌಡ್ರು ಜಾಸ್ತಿ ಆಗೋಯ್ತಾ ಅಥವಾ ಕ್ರೀಮ್ ಜಾಸ್ತಿ ಆಗೋಯ್ತಾ, ಈ ಥರ ನೋಡ್ಕೊಳ್ತಾ ಇರ್ತೀವಿ. ಆಮೇಲೆ ನಾನು, ಅಪ್ಪ ಮತ್ತು ಪುಟ್ಟದೇವ 3 ಜನನೂ ಕೂಡ ಹೊರಟ್ವಿ. ಹಾಗೆ ಅಪ್ಪ ನಾನು ಬರಲ್ಲ ಅಂದರು. ಅದಕ್ಕೆ ನಾನು ಬನ್ನಿ ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ, ಇಲ್ಲೇ ಅಲ್ವಾ ಕುಮಾರ್ ಭವನ ಅಂತ ಇದೆ ಚೌಟ್ರಿ, ಅಲ್ಲಿ ಎಂಗೇಜ್ಮೆಂಟು, ಅದಕ್ಕೆ ಹೋಗಿ ಬಂದುಬಿಡೋಣ ಬನ್ನಿ ಅಂತೇಳಿ. ನಾನು ಇಲ್ಲಿ ಸೀರೆದು ವೀಡಿಯೋ ಮಾಡೋಣ ಹೀಗೆ ಅಂತಂದರೆ ಅದು ಏನು ಅಷ್ಟು ಕ್ಲಿಯರಾಗಿ ಬರ್ತಿರ್ಲಿಲ್ಲ, ಅದಕ್ಕೆ ಆದಷ್ಟು ಸ್ವಲ್ಪ ವೀಡಿಯೋನ ತೊಗೊಂಡಿದ್ದೀನಿ. ಹಾಗೆ ಇದು ಎಂಗೇಜ್ಮೆಂಟ್ ಬಂದು ನಮ್ಮ ಪೂಜಾ ಇದ್ದಾಳಲ್ಲ, ಅವರು ಚಿಕ್ಕ ನಾದ್ನಿದು ಎಂಗೇಜ್ಮೆಂಟ್ ಇರೋದು, ಸಿಂಪಲ್ಲಾಗಿ ಮಾಡ್ತಿದ್ದಾರೆ ಅಷ್ಟೇ. ಹಾಗೆ ನೋಡಿ ಇವಾಗ ನಮ್ಮ ಅಪ್ಪ ಏನೆಲ್ಲ ಹೇಳ್ತಾರೆ. ಮಗಳಪ್ಪ ಇದಲ್ವಾ ನೋಡಪ್ಪ ಯಾರು ಚೆನ್ನಾಗಿದ್ದಾರೆ, ನಿಮ್ಮ ಮಿಸ್ಸಸ್ ನಾನು ಪ್ರತಿ ಸಾರಿ ರೆಡಿ ಆದಾಗ ಈ ಡೈಲಾಗ್ ಕೇಳ್ತೀನಿ. ಯಾವತ್ತು ಸೊಸೆದಿರ್ ಚೆನ್ನಾಗವ್ರೆ ಅಂತ ಮಾತ್ರ ಯಾವತ್ತೂ ಹೇಳಿಲ್ಲ, ಇದುವರೆಗೂ ಹೇಳಿಲ್ಲ. ನನ್ನ ಹೆಂಡತಿನೇ ಸೂಪರ್ ಆಗಿರೋದು ಅಂತ ಹೇಳೋದು ಸುಳ್ಳು ಅದೆಲ್ಲ. ನಿಮ್ಮ ಹೆಂಡತಿ ಏನ್ ಚೆನ್ನಾಗಿದ್ದಾರೆ, ವಯಸ್ಸಾಗಿ ಹೋಗಿಲ್ವಾ? ನಾವಾದ್ರೆ ಹುಡುಗಿರು. ನೋಡಿದೀನಿ, ನೀವು ಆ ಥರ ಮಾಡ್ತಿದ್ದೀರಾ? ಸರಿ ಆಯ್ತು, ಬನ್ನಿ, ಟೈಮ್ ಆಯ್ತು, ಹೋಗೋಣ. ಇದನ್ರಿ ಕಟ ಮಾಡ್ಕೊ. ಸರಿ ಆಯ್ತು, ಫೋಟೋನಾರು ತೆಗೀರಿ, ಫೇಸ್ಬುಕ್ಕಲ್ಲಿ ಹಾಕೊಳ್ಳಿ, ಆಯ್ತಾ? ಒಂದು ಸಾಂಗ್ ಬೇರೆ ಸೇರಿಸ್ಬಿಡುತ್ತೆ ಅದಕ್ಕೆ, ಒಂದು ಸಾಂಗ್ ಬೇರೆ ಸೇರಿಸ್ಬಿಡೋದು ಆ ಫೋಟೋಗೆ, ಸೇರಿಸ್ಬಿಟ್ಟು ಅಂತ ಹಾಕ್ಬಿಡೋದು. ನಮ್ಮ ಮಾದೇವಪ್ಪ ಯಾಕೆ ಈಗ ಈ ಥರ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಿರ್ತೀನಿ ನಾನು. ವಯಸ್ಸಾಯ್ತು
ರೀಲ್ಸು ರೀಲ್ಸು ಫ್ಯಾನ್ ಆಫ್ ಮಾಡ್ದ ಮಗ. ಮಾಡಿರ್ಬೇಕು, ನಾ ಫ್ಯಾನೇ ಹಾಕಲ್ಲ. ಹಾಂ, ಹರ್ಬಲ್ ಲೈಫ್ ಕುಡ್ದು ಹೆಂಗಿದ್ದೀರ ನೋಡಿ, ಗಟ್ಟಿ ಮುಟ್ಟಾಗಿ. ಯಾಕೊತ್ತ ಎಷ್ಟು ಚೆನ್ನಾಗಿ ರೆಡಿಯಾಗಿರೋದು ನಾನು. ನಿಮ್ಮ ಮಿಸ್ಸಸ್ ಅಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ನಾನು ಸಿಂಪಲಾಗಿ ಬಂದ್ಬಿಟ್ರೆ ಆಮೇಲೆ ಅಲ್ಲಿರೋರೆಲ್ಲ ಏನಂತಾರೆ ಗೊತ್ತಾ? ನಮ್ಮ ಅಪ್ಪನಿಗೆ ಹೇಳ್ತಾ ಇದ್ದೆ ಏನಂದರೆ, ನಾನು ಯಾಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿರೋದು ಅಂದರೆ, ಅಲ್ಲಿರೋರೆಲ್ಲ ಪುಟ್ಟಮ್ಮ ನೋಡಿದ್ರೆ ಆ ಥರ ರೆಡಿಯಾಗಿ ಬಂದವ್ರೆ, ನೀನು ನೋಡ್ರಿ ಹಿಂಗೆ ಬಂದಿದ್ದೀಯ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾನು ಮೇಕಪ್ ಎಲ್ಲ ಮಾಡಿಕೊಂಡು ಅವ್ರಿಗಿನ್ನ ಚೆನ್ನಾಗಿ ಕಾಣಿಸ್ಬೇಕಲ್ವ, ಅದಕ್ಕೆ ಈ ಥರ ರೆಡಿಯಾಗಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೆ. ಅದೇ ನಮ್ಮ ಅಪ್ಪ ಯಾವಾಗಲೂ ಅಷ್ಟೇ, ಇಲ್ಲಿವರೆಗೂ ನಾನು ಪ್ರತಿ ಸಾರಿ ಯಾವ್ದಾದ್ರು ಫಂಕ್ಷನ್ಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಲ್ಲ, ಆವಾಗ ನಾನು ಹಿಂಗೆ ಕಾಣಿಸ್ತಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀನ ಅಂತೆಲ್ಲ ಕೇಳ್ತಾ ಇರ್ತೀನಲ್ಲ, ಆವಾಗ ಅಪ್ಪ ಹೇಳೋದು, ನನ್ನ ಹೆಂಡ್ತಿ ಮುಂದೆ ನೀವೆಲ್ಲ ಯಾರೂ ಚೆನ್ನಾಗಿಲ್ಲ, ನೀವು 3 ಜನ ಅಲ್ಲ 4 ಜನ, ನಮ್ಮ ಅರುಣ್ ಆಂಟಿ ನಾವು 3 ಜನ 4 ಜನನೂ ಸೇರಿಸಿ ನನ್ನ ಹೆಂಡ್ತಿ ಮುಂದೆ ನೀವು 4 ಜನನೂ ಏನಂದ್ರೆ ಏನೂ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅವ್ರ ಹೆಂಡ್ತಿ ಮಾತ್ರ ಯಾವತ್ತೂ ಬಿಟ್ಕೊಡಲ್ಲ. ನಾನು ಅದಕ್ಕೆ ರೇಗಿಸ್ತಾ ಇರ್ತೀನಿ ಅಪ್ಪನಿಗೆ ಏನಂತ, ಇವಾಗ ಮೋಹನ್ ಮಾಮ ಇರ್ಬೋದು, ಪ್ರವೀಣ, ನವೀನ ಅವ್ರನ್ನೆಲ್ಲ ಕೇಳಿದ್ರೆ ಅವ್ರು ಯಾವತ್ತೂ ಅವ್ರ ಹೆಂಡ್ತಿದ್ದನ್ನ ನಾನು ಹೆಂಡ್ತಿ ಚೆನ್ನಾಗೋಳೆ ಅಂತ ಯಾವತ್ತೂ ಹೇಳಲ್ಲ. ನೀವು ಮಾತ್ರ ಯಾವತ್ತೂ ನನ್ನ ಹೆಂಡ್ತಿನೇ ಸೂಪರ್ ಅಂತ ಹೇಳ್ತೀರಾ. ಇವ್ರನ್ನ ಕೇಳಿ ಇವರು ನಮ್ಮ ಅಕ್ಕನೇ ಸೂಪರು ಅಂತ ಹೇಳ್ತಾರೆ, ಇವ್ರನ್ನ ಕೇಳಿ ನಮ್ಮ ಅತ್ತಿಗೆನೇ ಸೂಪರು ಅಂತ ಹೇಳ್ತಾರೆ. ನೀವೇನು ಚೆನ್ನಾಗಿದ್ದೀರಾ, ಏನು ಚೆನ್ನಾಗಿಲ್ಲ. ನಮ್ಮ ಅತ್ತಿಗೆ ನೋಡಿ ಈಗಲೂ ಈ ವಯಸ್ಸಲ್ಲೂ ಹೆಂಗಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತವ್ರೆ ಅಂತಲೇ ಹೇಳ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತೀನಿ ನಮ್ಮ ಅಪ್ಪನಿಗೆ. ಮೋಹನ್ ಮಾಮ ಇರ್ಬೋದು, ಇವ್ರು ಯಾರು ಅಷ್ಟೇ ಇಲ್ಲಿವರೆಗೂ ನೀನು ನನ್ನ ಹೆಂಡ್ತಿನೇ ಚೆನ್ನಾಗಿದ್ದಾಳೆ ಅಂತ ಯಾವತ್ತೂ ಎಲ್ಲರ ಮುಂದೆ ಹೇಳಿಲ್ಲ ಅಂತ ಅಪ್ಪನಿಗೆ ಹೇಳ್ತಾ ಇರ್ತೀನಿ ಅವಾಗ. ನಾನಿಲ್ಲಿ ಎಂಗೇಜ್ಮೆಂಟಿಗೆ ಬಂದಿರೋದು. ಆದರೆ ಎಂಗೇಜ್ಮೆಂಟಿಗೆ ಬಂದು ಎಂಗೇಜ್ಮೆಂಟಲ್ಲಿ ಮದುವೆ ಹುಡುಗಿದ್ದು ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು. ಹಿಂದೆ ಕೂತ್ಕೊಂಡಾಗ ದೂರದಿಂದ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಕಾಣಿಸಿಲ್ಲ, ಅದೇ ವೀಡಿಯೋ ಮಾಡಿಲ್ಲ. ಇಲ್ಲಿ ನೋಡಿ ನಮ್ಮ ಕೌಶಿಲಿ ಭರತ ಉಪ್ಪಿನಕಾಯಿ, ಐಸ್ ಕ್ರೀಮು, ಬಾಳೆಹಣ್ಣು ಈ ಥರದ್ದೆಲ್ಲ ಸಣ್ಣ ಪುಟ್ಟದನ್ನೆಲ್ಲ ಈ ಥರ ಹುಡುಗರೆಲ್ಲ ಬಡಿಸುವಂಥದ್ದು. ಹಾಗೆ ಊಟ ಎಲ್ಲ ಮಾಡಿಕೊಂಡು ಇನ್ನೊಂದು ಸರಿ ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಇಲ್ಲಿ ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಕನಕಪುರದಕ್ಕ ಎಲ್ಲ ಕೂತಿದ್ದಾರೆ. ಹಾಗೆ ಇಲ್ಲಿ ಮಾತಾಡಿಕೊಂಡು ಹಾಗೆ ನಮ್ಮ ಪೂಜಾ ಇಲ್ಲಿ ಲಾಸ್ಟಲ್ಲಿ ಮಾತಾಡಿಸ್ಕೊಂಡು ಹೋಗುವಂಥವರಿಗೆ ಎಲೆ, ಅಡಿಕೆ, ಬಾಳೆಹಣ್ಣು, ಅರಿಶಿನ, ಕುಂಕುಮ ಎಲ್ಲ ಕೊಟ್ಟು ಕಳಿಸ್ತಾಯಿದ್ರು. ಅವಳ ಸೀರೆ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ, ಆರೆಂಜ್ ಕಲರ್ದು. ಅವಳ ಎಂಗೇಜ್ಮೆಂಟಲ್ಲೂ ಅದೇ ಸೀರೆ ಹುಟ್ಟಿಲ್ಲ, ಅದಕ್ಕೆ ನನಗೆ ಸ್ವಲ್ಪ ಕನ್ಫ್ಯೂಸು. ಬೇರೆ ಏನಾದರೂ ಬ್ಲೌಸ್ ಹೊಲಿಸ್ಕೊಂಡು ಅದೇ ಸೀರೆ ಹಾಕ್ಕೊಂಡಿದ್ದಾಳ ಅಂತ ಗೊತ್ತಿಲ್ಲ ನನಗೆ, ಇಲ್ಲ ಬೇರೆ ಏನಾದರೂ ಸೀರೆ ತೊಗೊಂಡಿದ್ದಾಳ ಅಂತಲೂ ಗೊತ್ತಿಲ್ಲ. ಹಾಗೆ ಅಲ್ಲೆಲ್ಲ ಮಾತಾಡಿಸ್ಕೊಂಡು ನಾನು ಮನೆಗೆ ಬಂದಮೇಲೆ ಅಂದ್ಕೊಂಡೆ, ಅಯ್ಯೋ ಹುಡುಗಿದ ವೀಡಿಯೋನೇ ಮಾಡ್ಕೊಂಡಿಲ್ವಲ್ಲ ಅಂದ್ಕೊಂಡು. ಆಮೇಲೆ ಮನೆಗೆ ಬಂದು ಹಾಗೆ ಇನ್ನೊಂದು ಸರಿ ನನ್ನ ಒಂದು ವೀಡಿಯೋನ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತೇಳಿ ಕ್ಲಿಪ್ಪಿಂಗ್ ತೊಗೊಂಡು ಹಾಗೆ ಸೀರೆ ಎಲ್ಲ ಚೇಂಜ್ ಮಾಡಿಕೊಂಡು, ಯಾಕೆಂದ್ರೆ ಅಲ್ಲಿಂದ ಬಂದ್ವಲ್ಲ ತಲೆ ಎಲ್ಲ ಒಂಥರ ನೋಯ್ತಾಯಿತ್ತು. ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದಿರೋದ್ರಿಂದ ತಲೆ ಜಾಸ್ತಿನೇ ನೋಯ್ತಾಯಿತ್ತು. ಆಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮುಖನೂ ತೊಳಿಲಿಲ್ಲ, ಏನೂ ಇಲ್ಲ, ಹಾಗೆ ಹೋಗ್ಬಿಟ್ಟು ಮಲ್ಕೊಬಿಟ್ಟೆ. ಇನ್ನು ಎದ್ದಿದ್ದು ಒಂದು 5:30 ಅನಿಸುತ್ತೆ. ನಾವು ಬಂದಾಗ ಮನೆಗೆ ಬೇಗನೆ ಬಂದ್ವಿ. ಎಷ್ಟು ಗಂಟೆಗೆ ಬಂದ್ವಿ? ಒಂದು 2 ಗಂಟೆ ಒಳಗಡೆನೇ ಬಂದ್ವಿ ಅನಿಸುತ್ತೆ. ಬಂದಮೇಲೆ ನಾನು ಮಲ್ಕೊಬಿಟ್ಟೆ. ನಾನು ಮಲಗಿದ್ದೆದ್ದಿದ್ದು 5:30ಗೆ. ಆಮೇಲೆ ಎದ್ದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಕಾಫಿ ಮಾಡಿಕೊಟ್ರು ನಮ್ಮ ಪುಡ್ತಾಯವನೇ. ಆಮೇಲೆ ಕುಡ್ಕೊಂಡು ಹಾಗೆ ಅಪ್ಪ ಟೆರೆಸ್ ಮೇಲೆ ವಾಕ್ ಮಾಡ್ತಾಯಿದ್ರು. ಅದಕ್ಕೆ ಟೆರೆಸ್ ಮೇಲೆ ಹೋಗೋಣ ಅಂಥೇಳಿ ಇಲ್ಲಿ ಟೆರೆಸ್ ಮೇಲೆ ಬಂದಿದ್ದೀನಿ. ಅಪ್ಪನಿಗೆ ಇದು ಹೇಳ್ತಾ ಇದೆ, ಇದು ಬಂದು ಏನು ಹೇಳ್ತಾರೆ, ಬಸಳೆ ಗಿಡ. ಆದರೆ ಇದರಲ್ಲಿ ಬಸಳೆ ಸೊಪ್ಪಲ್ಲಿ 2 ಥರ ಬರುತ್ತೆ. ಒಂದು ಇದು ಬಾಯಿ ಬಸಳೆ, ಆದರೆ ಮಕ್ಕಳಿಗೆ ಏನಂದರೆ ಹೇಳ್ತೀನಿ ರೀ ಒಂದು ನಿಮಿಷ, ಏನೋ ಹೇಳ್ತಾರೆ ಅದಕ್ಕೆ, ಮಕ್ಕಳು ಬಾಯಿಗೆ ಬಾಚಣಿಗೆಲ್ಲ ಇಟ್ಕೋಬಾರ್ದು. ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ನೋಡಿ, ಅವರು ಬಾಯಿಗೆ ಬಾಚಣಿಗೆಲ್ಲ ಇಟ್ಕೊಂಡ್ರೆ ಬಾಯಿ ಬಸಳೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅಂಥ ಟೈಮಲ್ಲಿ ಆ ಕಲ್ಲರುದು ಅಂದರೆ ಬಸಳೆ ಗಿಡದಲ್ಲಿ ಒಂದು ಕಾಯಿ ಬಿಡುತ್ತೆ, ಅದು ಒಂಥರ ಪರ್ಪಲ್ ಕಲರ್ ಬರುತ್ತೆ. ಅದನ್ನು ತೆಗೆದು
ಮಕ್ಕಳು ಕತ್ತಿಗೆ ಕಟ್ಟುತ್ತಾರೆ, ನಾನು ನೋಡಿದ್ದೀನಿ. ಬಾಯಿ ಬಸ್ಲೆ ಆಗಿದೆ ಅಂತೇಳಿ ಕಟ್ತಾರೆ. ಇದನ್ನು ಯೂಸ್ ಮಾಡಲ್ಲ. ಇನ್ನೊಂದು ಥರ ಬರುತ್ತೆ ಬಸಳೆ ಸೊಪ್ಪು ಅಂದರೆ, ಅದನ್ನು ಅಡುಗೆಗೆಲ್ಲ ಯೂಸ್ ಮಾಡ್ತಾರೆ ಅಂತೇಳಿ ಅಪ್ಪನಿಗೆ ಹೇಳ್ತಾ ಇದ್ದೆ. ಅದಕ್ಕೆ ಅಪ್ಪ ಇದು ಹಂಗೆ ತಿನ್ನಲ್ವಾ ಅಂತ ಕೇಳಿದ್ರು. ಇಲ್ಲ, ನನಗೆ ಗೊತ್ತಿಲ್ಲ ಇದು ತಿಂತಾರ ಇಲ್ವೋ ಅಂತ. ಆದರೆ 2 ಥರ ಇದೆ. ಇದನ್ನು ತಿನ್ನೋದು ನಾನು ನೋಡಿಲ್ಲ, ಅದನ್ನು ತಿಂತಾರೆ. ಇದನ್ನು ಮಕ್ಳಿಗೆ ಮಾತ್ರ ಈ ಥರ ಮಾಡ್ತಾರೆ ಅಂತ ಹೇಳಿದೆ. ಹೌದಾ, ಏನೋ ಗೊತ್ತಿಲ್ಲ, ನಿಮ್ಮ ಅವ್ವನೇ ಹಾಕಿರೋದು ಅಂತ ಹೇಳ್ತಾಯಿದ್ರು. ಹಾಗೆ ಅಪ್ಪ ಡೈಲಿ ಇವಾಗ ಇಲ್ಲೇ ವಾಕ್ ಮಾಡುವಂಥದ್ದು. ಮೊದಲೆಲ್ಲ ಅಲ್ಲೋಗ್ತಿದ್ರು, ಎಲ್ಲಿ ಅಂದರೆ ಮೂಗನ ಕೊಪ್ಪಲು, ಗಟ್ಟಿ ಕೊಪ್ಪಲು ಅಂತೆಲ್ಲ ಬರುತ್ತೆ, ಹಿಟ್ನಳ್ಳಿ ಕೊಪ್ಪಲು ರೋಟು, ಅಲ್ಲಿ ತನಕ ಹೋಗಿ ವಾಕ್ ಮಾಡಿ ಬರ್ತಿದ್ರು. ಇವಾಗ ಮನೆ ಹತ್ರನೇ ಹಾಗೆ ಸಿಂಪಲಾಗಿ ವಾಕ್ ಮಾಡ್ಕೋತಾರೆ. ಇವಾಗ ನಮ್ಮ ಮನೆ ಮುಂದೆ ಸುಮಾರು ಒಂದು 4-5 ಸೈಟ್ಗಳೆಲ್ಲ ಇತ್ತು. ಇವಾಗ ಅದೆಲ್ಲ ಮನೆ ಕಟ್ತಾ ಇದ್ದಾರೆ ನೋಡ್ಬೋದು. ಒಂದು ಮನೆ ಆಯಿತು, ಈಗ ಪಕ್ಕದಲ್ಲಿ ಒಂದು ಮನೆ ಕಟ್ತಾ ಇದ್ದಾರೆ, ಆ ಕಡೆ ಒಂದು ಮನೆ ಕಟ್ತಾ ಇದ್ದಾರೆ, ಇನ್ನೊಂದು ಮನೆ ಕಟ್ತಾಯಿದ್ರು. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ ನಾನು ಅಪ್ಪನ ಜೊತೆ. ಇನ್ನೊಬ್ಬರು ಇದ್ದಾರೆ, ಅವ್ರು ಕಟ್ಬಿಟ್ರೆ ಇಲ್ಲಿ ಎಲ್ಲ ಫುಲ್ಲು ಕಂಪ್ಲೀಟ್ ಆಗುತ್ತೆ, ಅಂದರೆ ಕಂಪ್ಲೀಟ್ ಆಗಿಬಿಡುತ್ತೆ. ಸೈಟ್ಗಳು ಎಲ್ಲೂ ಇದೆ ಅನ್ನೋ ಹಾಗಿಲ್ಲ ಅಂಥೇಳಿ. ಹಾಗೆ ಮಾತಾಡಿಕೊಂಡು ಅಪ್ಪನ ಜೊತೆ ವಾಕ್ ಮಾಡೋಣ ನಾನು ಅಂತೇಳಿ ಇಲ್ಲಿ ಟೆರೆಸ್ ಮೇಲೆ ಅಪ್ಪನ ಜೊತೆ ಮಾತಾಡಿಕೊಂಡು ವಾಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೇನೋ ಗೊತ್ತಿಲ್ಲ, ಅಲ್ಲೇ ಸರ್ಕಲ್ ಶೇಪಲ್ಲಿ ವಾಕ್ ಮಾಡ್ತಾಯಿದ್ದು. ಅದು ಒಂಥರ 2 ರೌಂಡ್ ಹೋದೆ ಅಷ್ಟೇ. 2 ರೌಂಡ್ ಹೋದ್ಮೇಲೆ ಒಂಥರ ತಲೆ ಸುತ್ತದಂಗೆ ಆಗ್ತಾಯಿತ್ತು. ನಾನು ಹೇಳಿದೆ ಅಪ್ಪನಿಗೆ, ಇಲ್ಲಿ ಹೇಗೆ ಮಾಡ್ತೀರಾ ನೀವು ವಾಕು, ಇಲ್ಲಿ ಮಾಡೋಕ್ಕೆ ಒಂಥರ ಕಷ್ಟ ಅನ್ನಿಸ್ತಿದೆಯಲ್ಲ ಅಂತ. ಏನಿಲ್ಲ, ಹಂಗೇನಿಲ್ಲ ಮಾಡು ಅಂತ ಹೇಳಿದ್ರು. ನಾನು ಕೂಡ 2 ರೌಂಡ್ ಅಷ್ಟೇ ಹಾಕಿದ್ದು. 2 ರೌಂಡ್ ಆದಮೇಲೆ ಮತ್ತೇನು ವಾಕು ಮಾಡಲಿಲ್ಲ, ಏನೂ ಇಲ್ಲ. ಒಂಥರ ಅದೇ 2 ರೌಂಡಿಗೆ ಅದು ಅಲ್ಲಲ್ಲೇ ಸುತ್ತುತ್ತಾ ಇರ್ತೀವಲ್ಲ, ಒಂಥರ ಅನಿಸ್ತಾಯಿತ್ತು. ನಾನು ವಾಕ್ ಮಾಡಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ನಾನು ಬಂದುಬಿಟ್ಟೆ. ಹಾಗೆ ವೆದರ್ ನೋಡ್ಬೋದು, ಸಖತ್ತಾಗಿದೆ. ನೀವು ನೋಡ್ತಿದ್ದೀರಾ ವೆದರು. ಸುಮಾರು ಎಷ್ಟು ಒಂದು 6 ಗಂಟೆ ಆಗಿತ್ತು ಅನಿಸುತ್ತೆ, ನನಗೂ ಅಷ್ಟು ಐಡಿಯಾ ಇಲ್ಲ. ಆ ಟೈಮಲ್ಲಿ ಈ ವಿಡಿಯೋನ ಮಾಡಿರುವಂಥದ್ದು. ಚೆನ್ನಾಗಿತ್ತು ವೆದರು. ಅಲ್ಲಿ ಬ್ಯಾಕ್ ಸೈಡ್ ನೋಡ್ಬೋದು ಎಷ್ಟು ಚೆನ್ನಾಗಿ ಇಮೇಜ್ ಕಾಣ್ತಾ ಇದೆ, ಅಂದರೆ ವಿಡಿಯೋದಲ್ಲಿ ಬ್ಯಾಕ್ ಸೈಡು ಸೂರ್ಯ ಮುಳುಗೋ ಟೈಮ್ ಅಲ್ವಾ, ಅದರಿಂದ. ಹಾಗೆ ವಾಕೆಲ್ಲ ಮುಗಿಸ್ಕೊಂಡು ಬಂದೆ. ಹಾಗೆ ನಮ್ಮ ಪುಟ್ಟಯ್ಯವ ಹೇಳಿದ್ರು, ಟೊಮೆಟೊ ಗೊಜ್ಜು ಮಾಡಿಬಿಡು ಅಂತ ಹೇಳಿದ್ರು. ರೈಸು, ಟೊಮೆಟೊ ಗೊಜ್ಜು ಮತ್ತು ಚಪಾತಿ ಮಾಡು ಅಂತ. ಆಮೇಲೆ ಚಪಾತಿ ಈಗ ಸಮ್ಮರ್ ಆಗಿರೋದ್ರಿಂದ ಒಲೆ ಮುಂದೆ ನಿಂತ್ಕೊಂಡು ಒತ್ತೋದಿದೆಯಲ್ಲ, ಯಪ್ಪ ಕಷ್ಟ, ಸೆಕೆ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಹೋಗಿ ಚಪಾತಿ ಎಲ್ಲ ಮಾಡೋಕ್ಕಾಗಲ್ಲ ನನಗೆ ಅಂದೆ. ಸರಿ ಆಯಿತು ಬಿಡು, ಮುದ್ದೆ ಮಾಡಿಬಿಡು ಅಂದರು. ಆಮೇಲೆ ನಾನು ಟೊಮೆಟೊ ಗೊಜ್ಜು ಮಾಡಿ ಮುದ್ದೆ ಮಾಡಿದೆ. ಅವರೇ ನಾನು ವಾಕ್ ಮುಗಿಸಿ ಬರೋದ್ರೊಳಗಡೆ ರೈಸಿಗೆ ಇಟ್ಟಿದ್ರು. ಹಾಗೆ ಇವಾಗ ಅಪ್ಪ ಏನಂದರೆ 8 ಗಂಟೆಗೆಲ್ಲ ಊಟ ಮಾಡಿಬಿಡ್ತಾರೆ. ಹಾಗೆ ಇಲ್ಲಿ ಇವರು ಫೋನಲ್ಲಿ ಮಾತಾಡ್ತಾಯಿದ್ರು. ನಾನು ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಅಪ್ಪ ಟ್ಯಾಬ್ಲೆಟ್ ನುಂಗಬೇಕು. ಟ್ಯಾಬ್ಲೆಟ್ ನುಂಗಿ ಒಂದು 10 ನಿಮಿಷ ಆದಮೇಲೆ ಊಟ ಮಾಡುವಂಥದ್ದು. ಹಾಗೆ ನಾನು ಫಂಕ್ಷನಿಂದ ಬಂದ ಮೇಲೆ ಬಟ್ಟೆನೆಲ್ಲ ಹಾಗೆ ಬಿಸಾಕಿರೋದಷ್ಟೇ, ಅದನ್ನೆಲ್ಲ ಇವಾಗ ಮಡಚಿ ಇಡಬೇಕು. ಹಾಗೆ ಇಯರಿಂಗ್ಸು ಎಲ್ಲ ಬ್ಯಾಗಲ್ಲಿ ಹಾಕಲಿಲ್ಲ, ಆಮೇಲೆ ಎತ್ತಿಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಇನ್ನೇನು ಅಡುಗೆ ಕೆಲಸ ಆಗಿತ್ತಲ್ಲ, ಇದನ್ನೆಲ್ಲ ಮಡಚಿ ಇಟ್ಬಿಡೋಣ ಅಂಥೇಳಿ ಬಂದೆ. ಇಯರಿಂಗ್ಸ್ ನೋಡಿದ್ರೆ ಇಲ್ಲೇ ಹಾಕಿದ್ದೀನಿ, ನನಗೂ ಅಷ್ಟು ಐಡಿಯಾನೇ ಇಲ್ಲ. ಆಮೇಲೆ ಫಸ್ಟು ಇಯರಿಂಗ್ಸ್ ಎಲ್ಲ ಎತ್ತಿಡೋಣ, ಯಾಕೆಂದರೆ ಅದರಲ್ಲಿ ಮಣಿಗಳಿದೆ ನೋಡಿ, ಆ ಮಣಿಗಳೆಲ್ಲ ಒಂದೊಂದು ಸರಿ ಕಿತ್ತೋಗ್ಬಿಡುತ್ತೆ. ಅದರಿಂದ ಫಸ್ಟು ಇಯರಿಂಗ್ಸ್ ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಬಟ್ಟೆಗಳೇನಿದೆ ಅದೆಲ್ಲ ಮಡಚಿಡೋಣ ಅಂಥೇಳಿ. ಹಾಗೆ ನೋಡಿ, ಇದು ಬಂದು ಇಯರಿಂಗ್ಸು 150 ರುಪೀಸ್ ಏನೋ ನಾನು ಕೊಟ್ಟು ತೊಗೊಂಡಿದ್ದು. ಎಲ್ಲಿ ತೊಗೊಂಡಿದ್ದೆ ಅಂತ ನೆನಪಿಲ್ಲ. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಇಯರಿಂಗ್ಸು. ಮಗ್ಗದವ್ರನ್ನೇ ಇದಿರೋದು ಚೆನ್ನಾಗಲ್ಲ, ಪ್ಯೂರ್ ಕಾಟನ್. ಕರಿ ಮನೆ ಕರಿ ಎಲ್ಲ ಆ ಕಡೆನಾ ಬಾರ ಬರತ್ತಾ
ಬಾರೋ ಏ ಬಾ ಊಟ ಮಾಡ್ಕೊಂಡು ಹೋಗೋ. ಆಮೇಲೆ ಹೇಳ್ತೀನಿ ಊಟ ಅದೇ ಇಲ್ಲ ವಿಡಿಯೋ ಮಾಡು. ಆಯ್ತು ಬಾ. ಇಲ್ಲ ನೀವು ಬರೀ ಕುತ್ಕೊಂಡ್ರು ಈಗ ಇಲ್ಲ 11:30 ಆಯ್ತದೆ. ನೆನ್ನೆದು ಬರ್ತಿಲ್ಲ ಇವತ್ತಿದ್ದು ಬರ್ತಿಲ್ಲ. ಎಂಜಾಯ್ ಮಾಡ್ತಿದ್ದೇನು? ಹಾ ನೆನ್ನೆ ಫುಲ್ ಕೆಲಸ, ಇವತ್ತು ಫುಲ್ ಕೆಲಸ ಆಯ್ತು. ಈಗ ಹೋಗಿ ಕುತ್ಕೋಬೇಕು ಅಲ್ಲಿಗೆ. ಆಯ್ತು ಬಾ ಊಟ ಮಾಡ್ಕೊಂಡು ಹೋಗು. ಏನು ಊಟ ಮಾಡ್ತೀನಿ ಲೇಟ್ ಆಯ್ತು. ಅದೇ ಮಾಡಿದ್ದೀನಿ. ನೀವು ಅಣ್ಣ ಹೋಯ್ತೀರಾ? ನಾನು ಬೆಳಿಗ್ಗೆ ಹೋಗೋದು. ಬಾ ರಜೆ ಇಲ್ವಾ? ಇಲ್ಲ ಆಂಟಿ ಅದು ಕೊಡ್ತಾರೆ, ರಜೆ ಕೊಡ್ತಾರೆ ಈಗ. ಯಾವಾಗ? 10ನೇ ತಾರೀಕಿಂದ ಅಂತ ಹೇಳೋರೆ, ಒಂದು ವಾರ ಎಕ್ಸ್ಟೆಂಡ್ ಆಗೋದು ಕಾಲೇಜು ಅಂತ ಹೇಳೋರೆ. ಯಾವತ್ತರಿಂದ? ಏಪ್ರಿಲ್ ನೆಕ್ಸ್ಟ್ ಮಂತ್ 4ರಿಂದ. ಮತ್ತೆ ಬಾ ಅವಾಗ. ನಾವೇ ಬರ್ತೀವಿ ಅನ್ಸುತ್ತೆ 13ಕ್ಕೆ ಫಂಕ್ಷನ್ ಇದೆ ಇಲ್ಲಿ. ಬನ್ನಿ ಅವಾಗಲೇ ಬರ್ತೀನಿ, ಜೊತೆಗೆ ಬರ್ತೀನಿ. ಜೊತೆಗೆ ಬರ್ತೀನಿ. ಬರ್ತೀಯಾ? ಹುಷಾರಿಲ್ಲ. ಹಾಂ ಬರೀಬೇಕು. ಹಾಂ ಹುಷಾರು. ಫೋನ್ ಮಾಡೋಣ ಅನ್ಕೊಂಡಿದ್ದೆ. ಆಯ್ತಾ? ಅವ್ನಿಗೆ ಹೇಳೇ ಇಲ್ಲ ನಾವು. ಏನಂತ? ಹಾಂ ಏನಂತ? ಇದು ನಾಳೆ ಆಲ್ದಲ್ಲಿಗೆ ಹೋಗ್ತೀನಿ ಅಂತಾನೆ ಹೇಳಿಲ್ಲ. ಬರಿಬೇಕಂತ ಬಿಡಿ. ಅಲ್ಲಿ ಅಜ್ಜಿ ಲೈಟ್ ಆಗ್ತೆ ಕತ್ಲೆ ಬಿದ್ದಿತ್ತು. ಇಲ್ಲ ಇಲ್ಲ ಹೋಯ್ತಾನೆ. ಸಾಕಪ್ಪ ಮಾಡು. ನಾನು ಹಚ್ಚಿದ್ದು ಸೀರೆ ವಿಡಿಯೋ ಮಾಡೋಣ ಅಂತ ಹೋಗಿದ್ದೆ. ಯಾಕೆ ಸುಮ್ಮನೆ ಹಂಗೆ ಹೆಂಗಸ್ರಿಗೆ ಸೀರೆ ಹುಚ್ಚಲ್ವಾ? ಕೆಲಸ ಇಲ್ಲ, ನೋಡ್ಬೋದೇ ಇಲ್ಲ. ಯಾವ ಕೆಮ್ಗವು ನಿಮ್ಮಂತ ನೋಡ್ತಿರಲ್ಲ ಸೀರೆ, ನೀವು ನಿಮ್ ಸೊಸೆ ಇಲ್ಲ ಕಡೆ ಇಂಟ್ರೆಸ್ಟ್ ಇಲ್ಲ. ಈಗ ಅಷ್ಟೇ ತಕ್ಕಂಗೆ ಸೊಸೆದಿರೋದು. ಈಗ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಊಟ ಮಾಡೋ ತಾತ ಇಲ್ಲ. ಇಲ್ಲ ತಾತ ಊಟ ಮಾಡ. ನಾವು ತಿಂದಿದ್ದು ಎಲ್ಲರಿಗೂ ಬಡ್ಸಿ ನಾವು ತಿಂದಿದ್ದು. ಎಲ್ಲಾರ್ಗು ಬಜ್ಜಿ ಹಾಕೋಗಿ ನನ್ಗೆ ಹಾಕ್ಬೇಡ. ವಾ ಕೇಳ್ಬೇಕಜ್ಜಿ ಹಾಕಿದ್ರಿ ಹಾಕಿಲ್ಲ ಎಲ್ಲಾರ್ಗು ಇಲ್ಲ ಚೆನ್ನಾಗಿದೆ ಮಾತಾಡ್ಸಿದೆ. ಅದು ಇದು ಕೆಲಸ ಇತ್ತು ಮಾತಾಡ್ಸಿಲ್ಲ ಕ್ಲೀನಾಗಿ. ಹಾ ಮಮ್ಮಿ ಬಟ್ಟೆ ಇಲ್ಲ ನನಗೆ. ನೈಟ್ ಡ್ರೆಸ್ ಯಾವುದೂ ಇಲ್ಲ. ಏಕೆ? ಅಲ್ಲೇ ಬಿಟ್ಟೆ. ಹೋಗೋಣ ಅನ್ಕೊಂಡೆ, ಆಮೇಲೆ ಬ್ಯಾಗ್ ಎಲ್ಲ ತಂದ್ಬಿಟ್ಟಿದ್ದೀನಲ್ಲ. ಊರಲ್ಲೇ ಇಟ್ಟಿದ್ದೀನಿ. ಹಳೆ ಚಡ್ಡಿ ಇದಾವ ನೋಡಮ್ಮ ನಂದು. ಅಲ್ಲಿ ಆ ಕಡೆ ರೂಮಲ್ಲಿ ದನದ ನೋಡು. ನೀವು ಎತ್ಕೊಂಡು ಅಣ್ಣಂದೊಂದು ಚಡಿ ಇಕ್ಕಲ್ಲ. ಹಾ ನವೀನ ಚಡ್ಡಿ ಹಾಕೊಂಬಿಡು. ಇಲ್ಲ ಪ್ರವೀಣ್ ಚಿಕ್ಕದು ಇಲ್ಲೇ ಇದೆ. ಹಾ ಈ ರೂಮಲ್ಲಿ ಇದೇನೋ. ಎಲ್ಲ ಇಲ್ಲಿ ಮಾಡಿಸ್ಕೊಡ್ಕ ನೀನು. ಯಾಕೆ ಯಾಕೆಂದ? ಯಾಕೆ ನೆತ್ತಾಕಿಲ್ಲ? ನೇತಾಕಿದ್ರೆ ಕಟ್ಟಾಯ್ತವೆ. ಅಲ್ಲಿ ನೋಡು, ಇವೆಲ್ಲ ಹಳೆವು, ಅವೆಲ್ಲ ಹೊಸವು. ಅದಕ್ಕೆ ಹತ್ತ ಜೋಡಿಸಿ. ಇವೆಲ್ಲ ಹಳೆ ಸೀರೆನಾ? ಇವೆಲ್ಲ ಹೊಸದ? ಇವು ಅವೆಲ್ಲ ಸಿಂಪಲ್. ಸಿಂಪಲ್. ಈ ಸೀರೆ ಉಟ್ಕೋಬೇಕನ್ನವ ನಾನು. ಹಾ ಎಲ್ಲೋಟು ಈ ಸೀರೆ ಉಟ್ಕೋಬೇಕು ನಾನು. ಉಟ್ಕೋ ಬೇಡ ಅಂದ್ರೆ ಈ ಬ್ಲೌಸ್ ಹೊಲ್ಸ್ಕೊಂಡು ಅಯ್ಯೋ ಉಟ್ಕೋ ಉಟ್ಕತ್ತೀನಿ. ನೀನ್ ಯಾವಾಗಾರು ತಕೋಬೇಕು. ಇಲ್ಲೇ ಯಾವ್ದಾರು ಫಂಕ್ಷನ್ಗೆ ಉಟ್ಕೋ ಅದೊಂದು. ಅದೇನ್ ರೆಡ್ ಹಾಕೊಂಡ್ರೆ ಸಾಕು. ಅದೇ ರೆಡ್ ಬ್ಲೌಸ್ ಬೇಕು. ಈ ಕಲರ್ ರೆಡ್ ಹಾಕೊಂಡ್ರೆ ಚೆನ್ನಾಗಿ ಕುತ್ಕತ್ತೆ. ಉಟ್ಕೋ ಈಗ ಅವೆಲ್ಲ ಉಟ್ಕೋಕೆ ಬೇಜಾರು ಕಣೆ. ನಾನು ಅಷ್ಟಾಗಿ ಜೋಡ್ಸಿಲ್ಲ, ಅಲ್ಲೊಂದಷ್ಟು ಜೋಡ್ಸಿನಿ. ವಾರ್ಡ್ರೂಪಲ್ಲಿ ಅಲ್ಲಷ್ಟವಲ್ಲ, ಅಲ್ಲಿರೋವೆಲ್ಲ ಅಲ್ಲೇ ತಂದು ಜೋಡಿಸ್ಕೋಬೇಕು ಅಷ್ಟೇ. ಐರನ್ ಮಾಡಿಬಿಟ್ಟು ಜೋಡಿಸ್ಬೇಕು. ಇದು ಇಷ್ಟಪಟ್ಟು ತಗೊಂಡೆ, ಅದು ಮೆತ್ತಗದು ಹಿಂಗಿರ್ಬೇಕು ಸೇರಿ. ಈಗೆಲ್ಲ ರೇಷ್ಮೆ ಸೀರೆಗಳು ಹುಡುಕೆ ಬೇಜಾರು. ಹಿಂದೆ ಬರ್ತಿದಂಗಿದ್ದವ ರೇಷ್ಮೆ ಸೀರೆ. ಇಲ್ಲ ಅವಾಗ ಚೆನ್ನಾಗಿತ್ತು. ಮದ್ವೆ ಸೀರೆಗಳೆಲ್ಲ ಚೆನ್ನಾಗಿತ್ತು. ಪ್ರವೀಣನ್ ಮದ್ವೆದ ಅಲ್ಲ? ಪ್ರವೀಣ ಇನ್ನೂ ಚಿಕ್ಕವನು ಆವಾಗ. ನಿಮ್ಮ ಅಪ್ಪ ತೆಗ್ದಿದ್ರು ಯಾವಾಗ 5 ನಮ್ಮ 30 ಕೊಟ್ಟದ್ದು.
ಅವನು ಸೆಲೆಕ್ಟ್ ಯಾವಾಗ ತಗೊಟ್ಟಿದ್ರು ಮದುವೆ ಮೊದಲೇ? ಅಲ್ಲ ಏನಕ್ಕೋ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಸೀರೆ ತಗೋಕ್ ಹೋಯ್ತಿದ್ದೆ ಮೈಸೂರಿಗೆ. ಮದ್ವೆಗೆ ಮೊದಲೇ ಇರಬೇಕು. ಅದೇ ಅವಾಗ ನಾನು ಬಂದು ಸೆಲೆಕ್ಟ್ ಮಾಡ್ತೀನಿ ಕಣಕ್ಕೆ ಅಂದ್ಬಿಟ್ಟು ಮಾಡಿದ್ನಿ. ನೀವು ಮೋಹನ್ ಮಮ್ಮ ಸೆಲೆಕ್ಟ್ ಮಾಡಿರೋದು ಹಾಕಂದಿರೋದು. ಅವನೇ ಇಷ್ಟಪಟ್ಟು ಹೊಸದಿರ ಸೆಲೆಕ್ಟ್ ಮಾಡಿದ್ರೆ ಹಾಕ. ಅಯ್ಯೋ ಯಾವ ಸೀರೆ ನೋಡಿ ಅಲ್ಲಿದ್ಯಾ ನೋಡು ಆರ್ಡ್ರ್ ಬಲ್ಲಿ ಹುಡ್ಕೋ. ಅಜ್ಜಿ ಕರ್ಕೋ. ಅಜ್ಜಿ ನಾನೇ ಕಿಡ್ಲಿ ಪ್ರವೀಣಣ್ಣನ ಚಡ್ಡಿ ಎಲ್ಲ ಇಲ್ಲೇ ಇರೋದು. ಇಲ್ಲಾಂದ್ರೆ ಆ ಕಡೆ ರೂಮಲ್ಲಿ ನವೀನಣ್ಣಂದು ಇರುತ್ತೆ ನೋಡಿ. ಒಂದು ಟೀ ಶರ್ಟ್ ಕೊಡ್ನೆ. ಬೇಡ ಬೇಡ ಬನ್ನಿ ಸಾಕು. ಊಟ ಆಯ್ತಾ? ನಾನ್ ತಿನ್ನ ಅಂತ ಒಯ್ತಾ ಇದ್ದೆ, ಅಷ್ಟೊತ್ತಿಗೆ ಊಟ ಮಾಡಲ್ವೇನಾ? ಟೊಮೆಟೊ ಗೊಜ್ಜು, ರೈಸ್, ಮುದ್ದೆ. ಓಕೆ ಫ್ರೆಂಡ್ಸ್, ಊಟ ಎಲ್ಲ ಮಾಡಿಕೊಂಡು ಹಾಗೆ ಹೊರಗಡೆ ಸ್ಟೆಪ್ ಹತ್ರ ಕೂತ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಅದರಿಂದ. ಹಾಗೆ ಹೊರಗಡೆ ಬೀದಿ ದೀಪದ ಲೈಟಿಗೆ ಮುಖ ನೋಡಿ ಯಾವ ಥರ ಕಲ್ಲರ್ ಯಾವ ಥರ ಕಾಣಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ.